ಹಾಯ್ ಎಲ್ಲರಿಗೂ. ನಾನೊಂದು ಡಿಶ್ ಜೊತೆ ಬಂದಿದ್ದೀನಿ. ಇದು ತುಂಬ ಹಳೆಯ ಡಿಶ್ಶು ಅಂತಲೂ ಅಲ್ಲ, ನಾರ್ಮಲಿ ನಾವು ಫೇವ್ರೇಟಾಗಿ ಈಸಿಯಾಗಿ ಮಾಡೋವಂಥ ಡಿಶ್ಶು. ಅದ್ರ ಜೊತೆಗೆ ಒಬ್ಬರು ಎಕ್ಸ್ಟ್ರಾ ನೆಂಟರು, ಆ ನೆಂಟರನ್ನ ಆ್ಯಡ್ ಮಾಡಿ ಮಾಡ್ತಿರೋದು. ಇದು ಅವರೆಕಾಳ್ದು ಟೊಮೆಟೊ ಬಾತು. ಸೊ ಈ ಅವರೆಕಾಳ್ದು ಸೀಸನಲ್ಲಿ ಅವರೆಕಾಳು ಉಪ್ಪಿಟ್ಟು, ಟೊಮೆಟೊ ಬಾತು, ಪಲಾವು, ಚಿಕನ್ ಸಾರು, ಮಟನ್ ಸಾರು ಎಲ್ಲ ಹಾಕ್ತಾರಲ್ಲ. ಸೊ ನನಗೆ ಸಹ ಇಷ್ಟ, ನಾನು ಹಾಕಿದ್ದೀನಿ. ಸೊ ಹಾಗೆ ಅದರಲ್ಲೇ ಒಂದು ಡಿಶ್ ಇವತ್ತು ನಾನು ಟ್ರೈ ಮಾಡಿದೆ, ಟೊಮೆಟೊ ಬಾತು. ಸೇಮ್ ಟೊಮೆಟೊ ಬಾತ್ ಹೇಗೆ ಮಾಡ್ತೀವಿ ಹಾಗೆ, ಇದರಲ್ಲಿ ಏನೂ ಚೇಂಜ್ ಇಲ್ಲ. ಬಂದ ನೆಂಟರನ್ನ ಮಾತ್ರ ಸೇರಿಸಿ ಮಾಡುವುದಷ್ಟೇ. ಆದರೆ ಬಂದ ನೆಂಟರು ಅವ್ರನ್ನ ಸೇರಿಸಿ ಮಾಡೋದು, ಅವ್ರು ಭಾಳ ರುಚಿಯಾಗ್ತಾರೆ. ಅವ್ರದ್ದು ಮಹಿಮೆಯೇ ಬೇರೆ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನಾರ್ಮಲಿ ಟೊಮೆಟೊ ಬಾತ್ ಮಾಡುವಾಗ ಕೆಲವೊಮ್ಮೆ ತಿನ್ನದಿರೋರು ಈ ಅವರೆಕಾಳು ಹಾಕಿ ಮಾಡುವಾಗ ತಿಂದುಬಿಡ್ತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದು ಎಕ್ಸ್ಟ್ರಾ ಫ್ಲೇವರ್ ಎಲ್ಲ ಕೊಡ್ತಾರಪ್ಪ. ಹಾಗಾಗಿ ಅವ್ರನ್ನ ನಾನು ಇವತ್ತು ಟ್ರೈ ಮಾಡಿದ್ದು. ನನಗಂತೂ ತುಂಬ ಖುಷಿ ಆಯಿತು. ನನಗೆ ಅವರೆಕಾಳು ಹಾಕಿ ಮಾಡುವ ಡಿಶಸ್ ಎಲ್ಲ ತುಂಬ ಖುಷಿ ಆಗ್ತದೆ. ನಮ್ಮ ಊರ ಕಡೆ ಇವರೆಲ್ಲ ತುಂಬ ಕಮ್ಮಿ, ಬರೋದು ಗೊತ್ತಾಗೋದಿಲ್ಲ, ಹೋಗೋದು ಗೊತ್ತಾಗೋದಿಲ್ಲ ಹಾಗೆ. ಆದರೆ ಬೆಂಗಳೂರು ಕಡೆ ಜಾಸ್ತಿ ಅಲ್ಲ, ಇವರಿಟ್ಟು ಜಾತ್ರೆ ಮೇಳ ಎಲ್ಲ ಮಾಡ್ತಾರೆ, ನೆಲಗಡಲೆ ಅದೆಲ್ಲ ಇಟ್ಟು. ಸೊ ಬನ್ನಿ, ಈಗ ನಮ್ಮ ಪಲಾವೆಲ್ಲ ರೆಡಿ ಆಯಿತು. ಪಲಾವೆಲ್ಲ ಟೊಮೆಟೊ ಬಾತ್ ಆಯಿತಾ. ಸೊ ನಿಮ್ಮಲ್ಲಿ ಎಷ್ಟು ಜನರಿಗೆ ಖುಷಿ ಆಯಿತು ಹೇಳಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡುವ. ಟಾಟಾ ಬೈ ಬೈ, ಸಿ ಯು ಗೈಸ್.